ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಟ್ಟೆ ಇಷ್ಟ ಆಗ್ಬೇಕಾಗಿರೋದು ನಮ್ಗಲ್ಲ, ಗಂಡು ಹೆಣ್ಣಿಗೆ. ಅನುಪಮ, ಕಲ್ಯಾಣಿ ಸಿದ್ದುನ ಕರಿ, ಅವ್ರಿಗೆ ಬೇಕಾಗಿರೋದನ್ನ ತಗೋತಾರೆ. ಸರಿಮಾ. ಅಮ್ಮ, ಅನಗತ್ಯವಾದ ಖರ್ಚನ್ನ ಜಾಸ್ತಿ ಮಾಡ್ತಿದ್ಯೇನೋ ಅನ್ನಿಸ್ತದೆ. ಯಾವುದ್ರ ಬಗ್ಗೆ ಹೇಳ್ತಿದ್ಯಾ? ಈ ಸಂಭ್ರಮಕ್ಕೆ ಅಮ್ಮ, ನಿಶ್ಚಿತಾರ್ಥಕ್ಕೆ ಒಂದ್ ಜೊತೆ ಬಟ್ಟೆ ಬೀರುಲಿರೋ ಒಡವೆಗಳು ಸರಿ ಹೋಗುತ್ತೆ ತಾನೆ. ಅಂಥದ್ರಲ್ಲಿ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡೋ ಅಗತ್ಯ ಇದೆಯಾ ಅಂತ. ಸರಿ ಹೋಯ್ತು ನೀನ್ ಹೇಳೋದು. ನಿಮ್ಮಮ್ಮ ಮನ್ಸ್ಫೂರ್ತಿ ಇಷ್ಟಪಟ್ಟು ಮೊಮ್ಮಗಳಿಗೆ ಪ್ರೀತಿಯಿಂದ ಕೊಡ್ತಾ ಇದ್ರೆ ನೀನ್ ಅಡ್ಡ ಬರ್ತೀಯಲ್ಲ. ನಿನ್ನ ಅಣ್ಣನ್ ಮಗಳು ನಿನ್ಗೆ ಸೋದ್ರ ಸೊಸೆನೆ ಅಲ್ವಾ, ಆದ್ರೂ ನಿನ್ ಮನ್ಸಲ್ಲಿ ಪ್ರೀತಿನೇ ಇಲ್ವಲ್ಲ. ಪ್ರೀತಿ ಇದ್ಯಾ ಇಲ್ವಾ ಅನ್ನೋದಲ್ಲ ಅತ್ತೆ, ಯಾಕೆ ಅನವಶ್ಯಕವಾದ ಖರ್ಚು ಅಂತಿದೀನಿ. ರೇಷ್ಮೆ ಸೀರೆಗಳನ್ನ ನಿಮ್ ಮನೆ ಮಗಳು ಹುಟ್ಕೊಂಡ್ರೆ ನಿಮ್ಮನೆ ಮರ್ಯಾದೆನೇ ಅಲ್ವಾ ಜಾಸ್ತಿ ಆಗೋದು. ಶಿವ ಪಾರ್ವತಮ್ಮನ್ ಮೊಮ್ಮಗಳನ್ನ ರೇಷ್ಮೆ ಸೀರೆಲ್ ನೋಡೋದಕ್ಕೆ 2 ಕಣ್ ಸಾಲಲ್ಲ ಅಂತ ಊರ್ ಜನ ಎಲ್ಲ ಹೇಳ್ಬಾರ್ದ? ಇನ್ನು ಬಂಗಾರ ಅಂತ್ಯಾ, ಮಾತ್ಗೂ ಬೆಲೆ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಏನಾದ್ರೂ ಆಗುತ್ತಾ ಹೇಳು? ಇವಳ ನಡವಳಿಕೆ ನೋಡ್ತಾ ಇದ್ರೆ ಮದ್ವೆ ಆಗೋದ್ರೊಳಗೆ ಆಸ್ತಿನೆಲ್ಲ ದೋಚೋ ಹಾಗಿದೆ. ಆದ್ರೂ ಖರ್ಚಿನ ಬಗ್ಗೆ ತವ್ರ ಮನೇಲಿರೋಳು ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಹಾಗ್ ಮಾಡೋದಿದ್ರೆ ಈ ಮನೆ ಸೊಸೆ ನನ್ ಮಗಳು ಬೇಜಾರ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ದುಡ್ಡು ಕೊಡೋ ನಿಮ್ಮಮ್ಮ ಬೇಜಾರ್ ಮಾಡ್ಕೋಬೇಕು. ಮಧ್ಯದಲ್ಲಿ ನಿನಗೇನ್ ನೋವೋ ನನ್ಗ ಅರ್ಥ ಆಗ್ತಿಲ್ಲ. ಅತ್ತೆ, ಮಾತು ಮರ್ಯಾದೆಯಿಂದ ಇರ್ಲಿ. ನಿನ್ನ ಬಾಯಿ ಹಾಗೆ ನನ್ನ ಬಾಯಿ ಕೂಡ ತುಂಬಾ ದೊಡ್ಡದು. ಪ್ರತಿ ಮಾತನ್ನು ಬಡ್ಡಿ ಜೊತೆಗೆ ವಾಪಸ್ ಕೊಡ್ತೀನಿ, ಜಾಗ್ರತೆ. ದಮಯಂತಿ, ನೀನ್ ಸುಮ್ನಿರು. ಮೀನಾಕ್ಷಮ್ಮ ಈ ಮನೆಗೆ ಮಗಳನ್ ಮಾತ್ರ ಕೊಟ್ಟಿಲ್ಲ, ಈ ಮನೆ ಹುಡುಗಿನ ತನ್ನ ಸೊಸೆಯಾಗಿ ಮಾಡ್ಕೋತಿದ್ದಾಳೆ. ನಿನ್ನೆವರೆಗೂ ನಾವು ಗಂಡಿನ ಕಡೆಯವರು, ಇವಾಗ ಕಲ್ಯಾಣಿನ ಅವ್ರ ಮನೆ ಕಳಿಸ್ತಾ ಹೆಣ್ಣಿನ ಕಡೆಯವ್ರಾಗ್ತೀವಿ. ನಾವು ಗೌರವ ಕೊಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಸರಿಯಾಗಿ ಹೇಳಿದ್ರಿ ಬೀಗ್ರೆ. ಹೆಣ್ ಕೊಡೋರು ಅಂದ್ರೆ ಎಲ್ಲಾನು ಕೊಡೋರ್ ಹಾಗೆ ತಗ್ಗಿ ಬಗ್ಗಿ ಇರ್ಬೇಕು ಅನ್ನೋ ಗಾದೆ ದಮಯಂತಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅಂದ್ರೆ ನಾವೆಲ್ಲರೂ ತಗ್ಗಿ ಬಗ್ಗಿ ಇರ್ಬೇಕಾ? ನಾನು ಹಾಗೆ ಹೇಳಿಲ್ವಲ್ಲ, ಗಾದೆ ಹೇಳ್ದೆ ಅಷ್ಟೇ. ಅಷ್ಟು ಮಾತ್ರ ಅರ್ಥ ಮಾಡ್ಕೊಳಕ್ ಆಗದೆ ಇರೋರಲ್ಲ ಬಿಡಿಯತ್ತೆ. ಬಾ ಕಲ್ಯಾಣಿ, ಬಾ. ನೀವಿಬ್ರು ಸೇರಿ ನಿಮಗ್ ಬೇಕಾಗಿರೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಅತ್ತೆ, ನನ್ ತಮ್ಮನ್ ಸೆಲೆಕ್ಷನ್ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡು ಸಿದ್ದು, ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಚೆನ್ನಾಗಿರ್ಬೇಕು. ಒಳ್ಳೇದ್ ನೋಡ್ ತಗೋ. ನಾವೇ ಸೀರೆಗಳನ್ನ ಮಾಡ್ತೀವಿ, ಆದ್ರೂ ಇವ್ರಿಗೋಸ್ಕರ ಸ್ಪೆಷಲ್ ಆಗಿ ಬೆಲೆ ಬಾಳೋ ಸೀರೆಗಳನ್ನೇ ತರಿಸಿದೀವಿ ಅತ್ತೆ. ನೀವೇನ್ ಚಿಂತೆ ಮಾಡಬೇಡಿ. ಸಿದ್ದು, ಮೊದ್ಲು ನೀನ್ ಆರ್ಸಪ್ಪ. ಬಾರೋ ಸಿದ್ದು, ಬಾರೋ. ಸಿದ್ದು, ಅದು ಸಂಪದಾಗ ಚೆನ್ನಾಗಿರುತ್ತೆ. ಕಲ್ಯಾಣಿ ಕಲರ್ಗೆ ಅಷ್ಟು ಸೆಟ್ ಆಗಲ್ಲ. ಯಾ, ಈ ಕಲರ್ ಕಲ್ಯಾಣಿಗೆ ಚೆನ್ನಾಗಿರುತ್ತೆ. ಡಿಸೈನು ಕೂಡ ಚೆನ್ನಾಗಿದೆ, ಬೇಕಾದ್ರೆ ನೋಡು. ನೋಡು ಹೇಗಿದೆ ಅಂತ. ನೋಡಿದ್ಯಾ, ಕರ್ಪೂರದ ಗೊಂಬೆ ಹಾಗೆ ಈ ಸೀರೆಲಿ ಎಷ್ಟು ಅಂದವಾಗಿದ್ದಾಳೆ ಅಂತ. ನೀನೇನಂತೀಯ ಅಮ್ಮ? ತುಂಬಾ ಚೆನ್ನಾಗಿದೆ ಶೌರ್ಯ. ಅದೇ ರೀತಿ ಸಿದ್ದು ಸೆಲೆಕ್ಟ್ ಮಾಡಿದ ಸೀರೆ ಸಂಪದನ್ ಚೆನ್ನಾಗಿ ಕಾಣಿಸುತ್ತೆ. ಸಿದ್ದು, ಇನ್ನೊಂದು ಸೀರೆ ತಗೋ.
ಗುಡ್. ಬಟ್ ಇದು ಕೂಡ ಸಂಪದಕ್ಕೆ ಚೆನ್ನಾಗಿರುತ್ತೆ. ಇದು ಆಲ್ರೆಡಿ ಮದುವೆ ಆಗಿರೋರು ಉಟ್ಕೊಳ್ಳೋ ಹಾಗಿದೆ ಸಿದ್ದು. ಇದಾದ್ರೆ ಕಲ್ಯಾಣಿಗೆ ಸಿಂಪಲ್ ಆಗಿ ಸೂಪರ್ ಆಗಿರುತ್ತೆ. ಹೇಗಿದೆ ಅಜ್ಜಿ? ಚೆನ್ನಾಗಿದೆ ಕಣಪ್ಪ. ನೀನೇನೋ ಬಲ್ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀಯ ಅಂತ ಸುಮ್ಮನೆ ಎಲ್ರ ಮುಂದೆ ಬಿಲ್ಡಪ್ ಕೊಟ್ಟೆ. ಅಷ್ಟಕ್ಕೂ ಏನಾಯ್ತು ಸಿದ್ದು ನಿಂಗೆ? ಕೋಳಿ ಮೊಟ್ಟೆ ಆಯ್ತು ಬಿಡು. ಸೀರೆ ತಗೊಂಡಿದ್ ಸಾಕು, ಬಂಗಾರ ತಗೊಳ್ಳಿ. ಅಮ್ಮ, ಕಲ್ಯಾಣಿಗೆ ಇಷ್ಟು ಸಾಕು. ಇನ್ನು ಒಡವೆಗಳನ್ನ ನೋಡೋಣ. ಸೇಟು ಅವ್ರೆ, ಒಡವೆಗಳನ್ನ ತಗೊಂಬನ್ನಿ. ಹಾಗೆ ಆಗ್ಲಮ್ಮ. ಸರ್, ಒಂದ್ ನಿಮಿಷ. ಇದೆಲ್ಲ ನಮ್ಮ ಅಮ್ಮನ ಮದುವೆ ಟೈಮಿನ ಮಾಡೆಲ್ಸ್. ಹೊಸ ಮಾಡೆಲ್ಸ್ ತೋರಿಸಿ. ಹೆವಿ ಆಗಿಲ್ದೇನೆ ಅದನ್ನ ಹಾಕೊಂಡ್ರೆ ಕುತ್ತಿಗೆಗೆ ಅಂದವಾಗಿರ್ಬೇಕು, ತಲೆಗೆ ಹಾಕೊಂಡ್ರೆ ಸುಂದರವಾಗಿ ಕಾಣಿಸ್ಬೇಕು. ಒಟ್ನಲ್ಲಿ ಪೊಲೀಸ್ ಅಪ್ಪನ್ಗೆ ಇಷ್ಟ ಆಗ್ಬೇಕು. ನನ್ ಮಗಳು ಫೋನ್ ಮಾಡಿ ಅಮ್ಮ ಸಿದ್ದುಗೆ ಮದ್ವೆ ಸೆಟ್ ಆಗಿದೆ ಅಂದ್ಲು. ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಮದ್ವೆ ಗಂಡು ನನ್ ಮಗ ಅಲ್ಲ, ಇಲ್ಲಿದ್ದಾನಲ್ಲ ಇವನು ಅಂತ. ಮೀನಾಕ್ಷಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ಕಣ್ಮುಂದೆ ಕಾಣಿಸ್ತಾ ಇರೋದನ್ನೇ ಮಾತಾಡ್ತಾ ಇದೀನಿ ಬಿಗ್ರೆ. ಈ ಪೊಲೀಸ್ ಅಪ್ಪ ಏನೋ ನನ್ ಮಗನ್ಗೆ ಇಷ್ಟ ಆಗಿದ್ ಸೀರೆನ ಮದ್ವೆ ಹೆಣ್ಣಿಗೆ ಚೆನ್ನಾಗ್ ಕಾಣಿಸಲ್ಲ ಅಂತ ಇನ್ನೊಂದ್ ಸೀರೆ ತೆಗಿಯೋದು, ಅದಕ್ ನೀವೆಲ್ಲ ತಾನ ಅಂದ್ರೆ ತಂದಾನ ಅನ್ನೋದು ಎಲ್ಲ ನೋಡ್ತಾನೆ ಇದ್ದೀನಿ. ನಿಮಗಿಷ್ಟ ಆಗಿದ್ದನ್ನ ನೀವು ತಗೊಳಕ್ಕೆ ನನ್ ಮಗನ್ ಯಾಕೆ ಕರಿಬೇಕಿತ್ತು? ಮರ್ಯಾದೆ ತೆಗಿಯೋದಕ್ಕ? ಅಯ್ಯೋ, ಹಾಗೇನೂ ಇಲ್ಲ ಮೀನಾಕ್ಷಮ್ಮ. ನಮ್ಗೆ ಶೌರ್ಯ ಹೇಗೋ, ಸಿದ್ದು ಕೂಡ ಹಾಗೇನೆ. ಹೌದಾ? ಈ ಪೊಲೀಸ್ ಅಪ್ಪ ಏನೋ ಕಲ್ಯಾಣಿನ ಮದ್ವೆ ಆಗೋ ಹುಡುಗನ್ ತರ ಆಡ್ತಾ ಇದ್ರೆ ಅನುಮಾನ ಬಂತು ಅಷ್ಟೇ. ನಾಳೆ ಬೆಳಿಗ್ಗೆ ಪೊಲೀಸ್ ಅಪ್ಪ ಕಲ್ಯಾಣಿ ಕುತ್ತಿಗೆಗೆ ತಾಳಿ ಕಟ್ತಾನೇನೋ ಅಂತ. ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆಂಡತಿ ನನಗಿದ್ದಾಳೆ. ನನ್ನ ಮನಸ್ಸಲ್ಲಿ ಇನ್ಯಾರಿಗೂ ಜಾಗ ಇರೋದಿಲ್ಲ. ಸಂಪದ ಜೊತೆನೆ ನನ್ನ ಜೀವನ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸತ್ತೆ. ಹೌದು ಮೀನಾಕ್ಷಮ್ಮ, ನಮ್ ಶೌರ್ಯನ ಮನಸ್ಸಿನಲ್ಲಿ ಅಂತ ಕೆಟ್ಟ ಯೋಚನೆಗಳಿಲ್ಲ. ಮೀನಾಕ್ಷಮ್ಮ, ಆಗೋ ಸೊಸೆಗೆ ಶೌರ್ಯ ಸೀರೆನ ಆರಿಸಿದ್ದಕ್ಕೆ ನೀನು ಕೋಪ ಬಂದಿರೋ ಹಾಗಿದೆ. ಆದ್ರೆ ಅಜಯ್ ಅಂದ್ರೆ ಶೌರ್ಯಂಗೆ ಪ್ರಾಣ. ಅನುಪಮ ಅಂದ್ರೆ ತುಂಬಾ ಅಭಿಮಾನ. ಅವ್ರ ಮೇಲಿರೋ ಪ್ರೀತಿಯಲ್ಲಿ ಕಲ್ಯಾಣಿನ ಚೆನ್ನಾಗಿ ನೋಡ್ಕೋತಿದ್ದಾನೆ. ಅಷ್ಟು ಬಿಟ್ರೆ ಯಾವ ಕೊರತೆನೂ ಇಲ್ದೇನೆ ಗಂಡನ್ ಮನೆ ಕಳಿಸ್ಬೇಕು ಅಂತ, ಕಲ್ಯಾಣಿ ಆನಂದವಾಗಿರ್ಬೇಕು ಅಂತ ಕೇಳ್ಕೊತಿದ್ದಾನೆ ಅಷ್ಟೇ. ಜಾಸ್ತಿ ಮುಂದುವರ್ಸಿದ್ರೆ ಕೆಸರು ಮೈ ಮೇಲ್ ಬೀಳೋ ತರ ಇದೆಯಲ್ಲ. ಏನು ಅನ್ಕೋಬೇಡಿ ಬೀಗ್ರೆ, ನನ್ ಭಯ ನನ್ಗೆ
ಈ ಕಾಲದಲ್ಲಿ ಯಾವ ಸಂಬಂಧ ಹೇಗ್ ಒಂದಾಗುತ್ತೋ ಹೇಗ್ ದೂರ ಆಗುತ್ತೋ ಗೊತ್ತಾಗಲ್ವಲ್ಲ. ಅದಕ್ಕೆ ಮುಂಜಾಗ್ರತೆಯಾಗಿ ಒಂದ್ ಮಾತು ಹೇಳ್ದೆ ಅಷ್ಟೇ. ಅಂದ್ರೆ ಏನತ್ತೆ ನಿಮ್ ಮಾತಿನ ಅರ್ಥ? ನನ್ ಮಾತ್ ಖಾರ ಅಂತ ನಿನಗ್ ಗೊತ್ತಲ್ವಾ ದಮಯಂತಿ? ನೀನ್ ಯಾಕೆ ಸುಮ್ನೆ ಕೇಳಿಸ್ಕೊಳ್ದೆ ಎಲ್ಲ ವಿಷಯನೂ ದೊಡ್ಡದ್ ಮಾಡ್ತಾ ಇದೀಯಾ? ಬೀಗ್ರೆ, ಬರೀ ನಿಮ್ ಮೊಮ್ಮಗ್ಳಿಗ್ ಮಾತ್ರನಾ ಇಲ್ಲ ನಮ್ಗೂ ಏನಾದ್ರೂ ಕೊಡ್ಸೋದಿದ್ಯಾ? ನಿನಗಿಷ್ಟ ಆಗಿದ್ದನ್ನ ತಗೋ, ಇದ್ರಲ್ಲಿ ನಾಚಿಕೆ ಏನಿದೆ? ಸೇಟು, ಕೇಳಿಸ್ಕೊಂಡ್ಯಾ? ನನ್ಗೂ ತುಂಬಾ ದಿನದಿಂದ ಯಾರಾದ್ರೂ ಬಹುಮಾನವಾಗಿ ಹಾರ ಕೊಟ್ರೆ ಹಾಕೋಬೇಕು ಅಂತ ಆಸೆ ಇತ್ತು. ಅದು ಇವತ್ತು ನೆರವೇರ್ತಾ ಇದೆ. ಅಮ್ಮ, ಮಾತಲ್ಲೇ ಇಷ್ಟೆಲ್ಲ ಚಿನ್ನಕ್ಕೆ ಟೆಂಡರ್ ಹಾಕ್ದಾಗಾಯ್ತಲ್ಲ. ನೀವು ಸಾಮಾನ್ಯದವರಲ್ಲ ಬಿಡಿ ಅಮ್ಮ. ಅನ್ಕೊಂಡ್ ಹಾಗೆ ನಡೀತಿದೆ. ಮನೆನ ಖಾಲಿ ಮಾಡೋವರೆಗೂ ಈ ಮೀನಾಕ್ಷಮ್ಮ ಹೋಗಲ್ಲ. ಮೀನಾಕ್ಷಮ್ಮ, ನೀನೇನ್ ಬೇಕಾದ್ರೂ ತಗೋ, ಆದ್ರೆ ಕಲ್ಯಾಣಿ ಬಗ್ಗೆ ಏನ್ ಅನ್ಬೇಕಾದ್ರೂ 100ಕ್ಕೆ 100 ಸಲ ಯೋಚನೆ ಮಾಡಿ ಮಾತಾಡು. ಕಲ್ಯಾಣಿ ಕಣ್ಣಲ್ಲಿ ಕಣ್ಣೀರು ಬರಬಾರ್ದು. ಹೌದು ಮೀನಾಕ್ಷಮ್ಮ, ನೀವ್ ಹೇಳೋ ಹಾಗೆ ಸಿದ್ದು ಕಲ್ಯಾಣಿ ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಹಿಂದೂ ಮುಂದೆ ಕೂಡ ಯೋಚನೆ ಮಾಡದೆ ಅಮ್ಮ ಮದ್ವೆ ಮಾಡಿಸೋದಕ್ಕೆ ಒಪ್ಕೊಂಡ್ಬಿಟ್ರು. ಕಲ್ಯಾಣಿ ನಿಮ್ಮನೇಲಿ ಸಂತೋಷವಾಗಿದ್ರೆ ನಾವು ಕೂಡ ಇಲ್ಲಿ ಸಂತೋಷವಾಗಿರ್ತೀವಿ. ಎಂದಾದ್ರೊಮ್ಮೆ ಕಲ್ಯಾಣಿ ನಿಮ್ಮನೆಯಿಂದ ಫೋನ್ ಮಾಡೋದೇ ಆದ್ರೆ ಕಲ್ಯಾಣಿ ಸಂತೋಷವಾಗಿದ್ದಾಳೆ ಅಂತ ಫೋನ್ ಮಾಡಬೇಕೆ ಹೊರತು ತುಂಬಾ ನೋವು ಪಡ್ತಿದ್ದಾಳೆ ಅಂತ ಫೋನ್ ಮಾಡಬಾರ್ದು. ಸರಿ ಬುಡಿ, ಗಾಜನ್ ಗೊಂಬೆ ತರ ನೋಡ್ಕೊತೀನಿ. ಮೀನಾಕ್ಷಮ್ಮ, ಮದ್ವೆ ಆದ್ಮೇಲೆ ಸಿದ್ದು ಕಲ್ಯಾಣಿನ ಕೂಡ ನನ್ನ ಕಣ್ಣು ಮುಂದೆನೆ ಇಲ್ಲೇ ಇರ್ಲಿ ಅನ್ಕೋತಿದ್ದೀನಿ. ತುಂಬಾ ಒಳ್ಳೇದು ಬೀಗ್ರೆ. ನಾನ್ ಇದಕ್ಕೆಲ್ಲ ಬೇಡ ಅಂತ ಯಾವತ್ ಹೇಳ್ತೀನಿ? ಏನ್ ಎಲ್ರು ಹಂಗೆ ನಿಂತ್ಕೊಂಡ್ಬಿಟ್ರಿ? ಒಡವೆ ನೋಡೋಣ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಸೊಸೆ ಮನೇಲಿ ಇಲ್ಲ ಅಂದ್ರೆ ಊಟದ ಖರ್ಚು ಉಳಿಯತ್ತೆ ಅಂತ ಅನ್ಕೊಳ್ಳೋಳು ಇವಳು. ಶೌರ್ಯ, ನಿಶ್ಚಿತಾರ್ಥದ ಏರ್ಪಾಡಲ್ಲಿ ಯಾವ ಕೊರತೆನೂ ಆಗ್ಬಾರ್ದು. ಎಲ್ಲಾನು ನೀನೇ ನೋಡ್ಕೋಬೇಕು. ಸರಿ ಅಜ್ಜಿ. ಹೌದು ಹೌದು ಮಗ ಶೌರ್ಯ, ಎಲ್ಲ ಹತ್ರ ಇದ್ದು ನೀನೇ ನೋಡ್ಕೋ. ಎಷ್ಟೇ ಆದ್ರೂ ನಿನ್ ಸೋದರ ಮಾವನ್ ಮಗಳು ಮದ್ವೆ ಅಲ್ವಾ, ಯಾವ ಲೋಪನು ಬರ್ದೇ ಇರಾಗ್ ನೋಡ್ಕೋ. ಅನುಪಮ, ಏನಮ್ಮ? ನಿಶ್ಚಿತಾರ್ಥದ ಕೆಲ್ಸಗಳೆಲ್ಲ ಎಲ್ಲಿವರೆಗೂ ಬಂತು? ಶೌರ್ಯ ಮತ್ತೆ ಚಿನ್ನಿ ಕೃಷ್ಣ ಅದೇ ಕೆಲಸ ಮಾಡ್ತಿದಾರಮ್ಮ. ಅದ್ ಸರಿ, ಸ್ವೀಟ್ಸ್ಗಿನ್ನೂ ಆರ್ಡರ್ ಕೊಟ್ಟಿಲ್ವಾ? ಸ್ವೀಟ್ ಅಂಗಡಿ ಚಿತ್ರ ಬರ್ತೀನಿ ಅಂದಿಲ್ಲಲ್ಲಪ್ಪ. ಬಂದ್ಬಿಟ್ಟೆ ಅಮ್ಮ ಅವ್ರೆ. ಟೈಮ್ ಅಂದ್ರೆ ಟೈಮ್. ತಗೊಳ್ಳಿ ಚಿತ್ರಾಮನ್ ಮಿಠಾಯಿ. ಇಷ್ಟು ಚಿಕ್ಕದು ಎಲ್ಲಿ ಸಾಕಾಗತ್ತೆ? ಅಯ್ಯೋ ಅಮ್ಮವ್ರೆ, ಇದು ಸ್ಯಾಂಪಲ್. ನಿಮ್ ಮೊಮ್ಮಗಳ ಮದ್ವೆಗೆ ನಿಶ್ಚಿತಾರ್ಥಕ್ಕೆ ಜಾಸ್ತಿ ಬರುತ್ತೆ. ನೀನ್ ಮಾಡೋ ಸ್ವೀಟಿನ ಹಾಗೆ ಬೇರೆ ಯಾರು ಮಾಡೋಕ್ ಸಾಧ್ಯ ಹೇಳು?
ಹಾಗೆ ಹೇಗ್ ತಗೋತೀರಾ ಅಮ್ಮವ್ರೆ? ಆದ್ರೂ ನಮ್ಗೆ ಸ್ಪರ್ಧೆ ಕೊಡೋ ಗಂಡು ಯಾರಿದಾರಂತ? ನಾಳೆ ಮದ್ವೆ ಆದ್ರೆ ಮತ್ತೆ ನಿನ್ ಕಿವಿ ಹಿಡಿತಾಳೇನೋ ಚಿತ್ರಮ್ಮ. ಅಷ್ಟೆಲ್ಲ ಇಲ್ಲ ಅಮ್ಮವ್ರೆ, ಪಾಕ ಹಾಕ್ಬಿಡಲ್ವಾ? ನೀನ್ ಹೇಳಿದ ಕೆಲ್ಸನ ಮಾಡಿ ಮುಗಿಸ್ತಿ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅದೇನದು ಕಾರ್ಪೊರೇಟರ್ ಕಾಂತಮ್ಮನ ಹತ್ರ ತುಂಬಾ ಜಗಳ ಮಾಡ್ಕೊಂಡಿಯಂತೆ? ಆಗ್ಲೇ ಆ ವಿಷಯ ನಿಮ್ವರ್ಗೂ ಬಂದಿದ್ಯಾ? ಆದ್ರೆ ನಾನ್ ಯಾರ್ ತಂಟೆಗೂ ಹೋಗಲ್ಲ. ನನ್ ತಂಟೆಗೆ ಯಾರಾದ್ರೂ ಬಂದ್ರೆ ಸುಮ್ನೆ ಇರೋದಿಲ್ಲ. ಬಟ್ಟೆ ಒಗ್ದಾಗ ಹೋಗಿತೀನಿ ಅಂತ ನಿಮ್ಗೂ ಗೊತ್ತಲ್ವಾ ಅಮ್ಮವ್ರೆ? ಚಿತ್ರಮ್ಮನ್ ಮಾತು ಖಾರ ಆದ್ರೆ ಮನಸ್ಸು ಮಿಠಾಯಿ. ಕಾರ್ಯಕ್ರಮ ಶುರು ಆಗೋದ್ರೊಳಗೆ ಎಲ್ಲ ತಂದಿಡ್ಬೇಕು. ಎಲ್ಲ ತರ್ತೀನಿ, ನೀವೇ ನೋಡಿ. ತಗೊಳ್ಳಿ. ಬರ್ತೀನಿ ಅಮ್ಮವ್ರೆ, ಬರ್ತೀನಿ ಯಜಮಾನ್ರೆ, ಬರ್ತೀನಿ ಅಮ್ಮವ್ರೆ. ಇವಳು ಮಾತಾಡೋ ಮಾತು ಎಷ್ಟು ಸ್ವೀಟ್ ಆಗಿರುತ್ತೋ ಇವಳು ಮಾಡೋ ಸ್ವೀಟ್ ಕೂಡ ಅಷ್ಟೇ ಸಿಹಿ. ಇವತ್ತು ಅವನ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ. ಇಲ್ಲ ಅಂದ್ರೆ ನೀರಲ್ಲಿ ಒದ್ದೆ ಹಾಕಿ ಕರೆಕ್ಟ್ ಆಗಿ ಹುಡುಗಿ ಹೆಸರು ಟಿಕೆಟ್ ಅಲ್ಲಿ ಲಾಸ್ಟ್ 2 ನಂಬರ್ಸ್ ಅಳಿಸೋಗೋದು ಅಂದ್ರೇನು? ಹುಡುಗಿ ಹೆಸರು ಹೋಗಿದ್ರು ನಂಬರ್ ಆದ್ರೂ ಕರೆಕ್ಟ್ ಆಗಿದ್ದಿದ್ರೆ ಆ ಸಿದ್ದು ಬಣ್ಣ ನಾನೇ ಬಯಲ್ ಮಾಡ್ಬಿಡ್ತಿದ್ದೆ. ಅಷ್ಟಕ್ಕೂ ಆ ಸಿದ್ದು ಲವರ್ಗೆ ಮಂತ್ರಶಕ್ತಿ ಏನಾದ್ರೂ ಬರುತ್ತಾ ಅನ್ನಿಸ್ತಿದೆ. ಇಲ್ಲ ಅಂದಿದ್ರೆ ಆ ಇಡಿಯಟ್ ನನ್ನ ಹಗ್ ಮಾಡ್ಕೊಂಡಿದ್ದಿನ ಆ ರೂಮಲ್ಲೇ ಇದ್ಲು. ಇದ್ದಿದ್ದು ಒಂದೇ ಬಾಗ್ಲು, ಆದ್ರೆ ಬಾಗಿಲು ತೆಗೆದು ಒಳಗಡೆ ಹೋಗೋಷ್ಟ್ರಲ್ಲಿ ಅದ್ ಹೇಗ್ ಮಾಯ ಆದ್ಲು? ಮಿಸ್ ಲೈಲಾ, ನೀನ್ ಎಲ್ಲಿ ಇದ್ರು ನನ್ ಕಣ್ ಹಿಡಿತೀನಿ. ನಿಮ್ಮಿಬ್ರನ್ನ ಎಲ್ಲಾರ ಮುಂದೆ ನಿಲ್ಸ್ತೀನಿ. ಅವಾಗತ್ತೆ ನಿಮ್ಮಿಬ್ರಿಗೂ ಆಫೀಸರ್ ಕೈಯಲ್ಲಿ ನನ್ ಕೈಯಲ್ಲಿ ಮದ್ವೆ. ಸಿದ್ದು ಜೊತೆ ಮದ್ವೆಗೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಆದ್ರೆ ಆ ಕಲ್ಯಾಣಿ ಮಧ್ಯದಲ್ಲಿ ಬಂದು ನನ್ ಪ್ರೀತಿನ ಎಳ್ಕೊಂಡು ಹೋದ್ರೆ ನಾನು ಹೇಗ್ ನೋಡ್ತಾ ಇರ್ಲಿ? ಇರಲ್ಲ, ಏನೋ ಒಂದು ಮಾಡ್ಬೇಕು. ಸಿದ್ದು ಕಣ್ಣಲ್ಲಿ ಪ್ರೀತಿ, ಮಾತಲ್ಲಿ ಪ್ರಾಮಾಣಿಕತೆ ಕಾಣಿಸ್ತಾ ಇದೆ. ಮೇ ಬಿ ಸಿದ್ದು ಪೊಸಿಷನ್ ಅಲ್ಲಿ ನಾನಿದ್ದಿದ್ರು ಅದನ್ನೇ ಮಾಡ್ತಿದ್ನೇನೋ. ಸಿದ್ದುನ ಅವಮಾನ ಮಾಡ್ದೆ, ಅವನ್ ಮನ್ಸಿಗೆ ನೋವು ಮಾಡ್ದೆ. ಒಂದ್ ವೇಳೆ ಸಿದ್ದು ಎಲ್ಲರನ್ನೂ ನಂಬಿಸಿದ ಹಾಗೆ ನನ್ನನ್ನು ನಂಬಿಸಿದನ? ಆಸ್ತಿಗೋಸ್ಕರನೋ ಇಲ್ಲ ಅಂದ್ರೆ ಕಲ್ಯಾಣಿ ಮೇಲೆ ಪ್ರೀತಿ ಹುಟ್ಟಿನೋ? ಸಿದ್ದು ನನ್ಗೆ ಮೋಸ ಮಾಡಿದ್ರೆ ನನ್ ಜೀವನನೇ ಹಾಳಾಗ್ ಹೋಗುತ್ತೆ. ಈ ಎಲ್ಲ ಕನ್ಫ್ಯೂಷನ್ಗೂ ಕಾರಣ ಕಲ್ಯಾಣಿನೇ. ಅವಳನ್ನ ಬಿಡಬಾರ್ದು. ನನ್ಗೆ ಯಾಕೋ ಸಿದ್ದುನ ನಂಬೇಕು ಅನ್ನಿಸ್ತಿದೆ. ಸಿದ್ದು ಪ್ರೀತಿಗೋಸ್ಕರ ಸಿದ್ದುಗೊಂದ್ ಚಾನ್ಸ್ ಕೊಟ್ಟು ನೋಡ್ತೀನಿ. ಆ ಚಾನ್ಸ್ ನನಗ್ ಸಿಕ್ರೆ ಸಿದ್ದು ಬಗ್ಗೆ ಗೊತ್ತಾಗೋ ಹಾಗೆ ಮಾಡಿ ಅನುಪಮ ಅಮ್ಮನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ನಿನ್ ಮಗಳು ತಪ್ಪು ಮಾಡಿಲ್ಲಮ್ಮ ಅಂತ ಹೇಳ್ತೀನಿ. ಶತ್ರುನ ಎದುರುಗಡೆ ಸೋಲ್ಸಕ್ಕಾಗದೆ ಇರುವಾಗ ಫ್ರೆಂಡ್ ಆಗಿ ಬದಲಾಗಿ ಪಕ್ಕದಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕ್ಬೇಕು. ಅದನ್ನೇ ನಾನು ಕಲ್ಯಾಣಿ ವಿಷಯದಲ್ಲಿ ಅಪ್ಲೈ ಮಾಡ್ತೀನಿ. ಕಲ್ಯಾಣಿಗೆ ಹೆಲ್ಪ್ ಮಾಡೋ ಹಾಗೆ ಮಾಡಿ ಸಿದ್ದು ನಾನು ಹೊರಟು ಹೋಗೋದಿಕ್ಕೆ ದಾರಿ ಹಾಗೆ ಕಲ್ಯಾಣಿನ ಉಪಯೋಗಿಸ್ಕೋಬೇಕು. ಕಲ್ಯಾಣಿ, ಈಗ ನಿನ್ನ ಚಕ್ರವ್ಯೂಹದೊಳಗಡೆ ಹೋಗಿರೋ ಅಭಿಮನ್ಯು ಹಾಗೆ ಮಾಡಿ ಆಟ ಆಡ್ತೀನಿ. ಲಾಸ್ಟ್ 2 ನಂಬರ್ಸ್ನ ಪ್ರಾಬಬಿಲಿಟಿ ಲೆಕ್ಕ ಮಾಡೋ ತರ ಮಾಡ್ತಾ ಇದೀನಿ. ಸ್ವಲ್ಪನೂ ಮ್ಯಾಚ್ ಆಗ್ತಿಲ್ಲ. ಏನ್ ಮಾಡ್ತಿದ್ಯಾ ಕಲ್ಯಾಣಿ? ಏನದು ಕೈಯಲ್ಲಿ? ಇದ್ದ ಆ ಸಿದ್ದು ಒಂದ್ ಲವರ್ ಜೊತೆ ಮುಂಬೈ ಹೋಗೋದಕ್ಕೆ ಪ್ಲಾನ್ ಮಾಡಿದಾನೆ. ಅದೃಷ್ಟಕ್ಕೆ ನನ್ ಕೈಗೆ ಸಿಕ್ತು. ಬಟ್ ನೀರಲ್ಲಿ ಬಿದ್ದಿದ್ದಕ್ಕೆ
ಅವನ್ ಲವರ್ ಹೆಸರು ಕಾಣಿಸ್ತಿಲ್ಲ. ಅಂದ್ರೆ ಸಿದ್ದು ಹೇಳಿದ್ದೆಲ್ಲ ನಿಜಾನೇ ಅಂತಾಯ್ತು. ಅವನ್ಗೀಗ ಒಳ್ಳೆ ಟೈಮ್ ನಡೀತಿದೆ ಅನ್ಸುತ್ತೆ. ಟಿಕೆಟ್ ನಂಬರ್ ಅಲ್ಲಿ ಕೂಡ ಲಾಸ್ಟ್ 2 ಡಿಜಿಟ್ಸ್ ಹೋಗಿದೆ. ಯಾವ ಏಜೆಂಟ್ ಮುಖಾಂತರ ಬುಕ್ ಮಾಡಿದಾನೋ ಅಂತ ತಿಳ್ಕೊಳಕ್ ಟ್ರೈ ಮಾಡ್ತಿದ್ದೀನಿ. ಏನಾದ್ರೂ ಕ್ಲೂ ಸಿಗ್ತಾ? ಇಲ್ಲ ಸಂಪದ, ಅವನ್ ತುಂಬಾ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿದಾನೆ. ಹೇಗಾದ್ರೂ ಈ ಎಂಗೇಜ್ಮೆಂಟ್ ನಿಂತು ಹೋಗ್ಬೇಕು ಸಂಪದ. ನಾನು ಅದನ್ನೇ ಕೇಳ್ಕೊತಿದ್ದೀನಿ. ಹೋಗ್ಲಿ, ಆಫೀಸರ್ ಹೆಲ್ಪ್ ತಗೊಳ್ಳ. ಅವ್ರ ಸ್ಟೈಲಲ್ಲಿ ಎನ್ಕ್ವೈರಿ ಮಾಡಿದ್ರೆ ಬೇಗ ಗೊತ್ತಾಗ್ಬಿಡತ್ತೆ. ಶೌರ್ಯಂಗ್ ಗೊತ್ತಾದ್ರೆ 1-2 ದಿನದಲ್ಲಿ ಕಂಡು ಹಿಡಿದು ಬಿಡ್ತಾನೆ. ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀವಿ.